ನಿಮ್ಮ ಫೋಟೋ ಇದೆ ಅವ್ರ ಜೊತೆ, ಆ ಹುಡುಗ ನಿಮ್ಮ ಫೋಟೋ ಹಿಡ್ಕೊಂಡಿದ್ದಾನ, ಅದರಲ್ಲೂ ಹಿಂದೂ ಕಾರ್ಯಕರ್ತ ಅನ್ನೋದನ್ನೇ ನೋಡೇ ಕೊಲೆ ಮಾಡಿದಾರ ಅಂತ ನಿಶ್ಚಿತವಾಗಿ ನೋಡ್ರಿ. ಇವಾಗ ಲವ್ ಜಿಹಾದತ್ ಮಾಡ್ತಾರ ಅವರು. ಆದ್ರೆ ಹಿಂದೂ ಒಬ್ಬ ಹುಡುಗ ಮುಸ್ಲಿಮನ ಪ್ರೀತಿ ಮಾಡಿ ಲಗ್ನ ಆಗಬಾರ್ದತ್ತೆ ಎಲ್ಲಿದೆ? ಇನ್ಮ್ಯಾಗ ಆ ಅಭಿಯಾನ ಚಾಲು ಮಾಡ್ತೀವಿ. ಮುಸ್ಲಿಂ ಹೆಣ್ಮಕ್ಳ ಲಗ್ನ ಆದ್ರೆ 5 ಲಕ್ಷ ರೂಪಾಯಿ ಕೊಡು ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ಇಲ್ಲ ಅಂದ್ರೆ ಇವ್ರಿಗಿದೆ ಸವಾಲು. ಇವ್ರಿಗೆಲ್ಲ ರಕ್ಷಣೆ ಕೊಡುವಂಥ ಕೆಲಸ ನಾವು ಈಗ ಅವ್ರ ಕುಟುಂಬಕ್ಕೂ ರಕ್ಷಣೆ ಕೊಡಬೇಕು. ಯಾಕಂದ್ರೆ ಆ ಬಚ್ಚು ತೊಗೊಂಡು ಇಷ್ಟು ಧೈರ್ಯದಿಂದ ಯಾಕೆ ಓಡಾಡ್ತಾ ಇದ್ದಾರಂದ್ರೆ ಇವ್ರಿಗೆ ಆ ಸರ್ಕಾರದ ಸಪೋರ್ಟ್ ಇದೆ. ಪಾಪ ಪೊಲೀಸರು ಕೈ ಕಟ್ಟಿಬಿಟ್ಟಿರ್ತಾರೆ, ಏನು ಆ್ಯಕ್ಷನ್ ತೊಗೋಬೇಡ ಅಂತೆಲ್ಲ ಹೇಳಿರ್ತಾರೆ. ಅದಕ್ಕೆ ಈಶ್ವರಪ್ಪ ಸಾಹೇಬ್ ಹೇಳ್ದಂಗೆ ನಾವು ಇದಕ್ಕೆ ಶಿಕ್ಷೆ ಅವ್ರಿಗೆ ಸಿಗುವವರೆಗೂ ಹೋರಾಟ ಮಾಡ್ತೀವಿ. ವಿಧಾನಸಭೆಯಲ್ಲಿ ಮಾತ್ರ ಇದನ್ನು ಸರ್ಕಾರವನ್ನು ತರಾಟೆಗೆ ತಗೋತೀವಿ. ಸರ್ಕಾರ ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಡೀ ರಾಜ್ಯದ ಜನರ ಮುಂದೆ ಕ್ಷಮೆ ಬಿಡಬೇಕು ಮತ್ತು ಇವರಿಗೆ ಪರಿಹಾರ ಕೊಡುವಂಥದ್ದು ಮತ್ತು ಅವ್ರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಮಾಡಬೇಕು. ಈಗ ಸಿದ್ದರಾಮಯ್ಯನವ್ರು ಹೇಳ್ತಾರೆ ಪೊಲೀಸ್ ಇಲಾಖೆ ಸಿದ್ದರಾಮಯ್ಯನವರು ಅಹಿಂದ ವರ್ಗ ಅಂತಾರೆ. ಇಲ್ಲಿ ಕೊಲೆ ಆಗಿರತಕ್ಕಂಥದ್ದು ST ಸಮುದಾಯದ ಒಬ್ಬ ಯುವಕ, ಆತನನ್ನ ಮಸೀದಿ ಮುಂದೆ ಕೊಲೆ ಮಾಡ್ತಾರೆ. ಕೊಲೆ ಆಗಿನ SP ಅವ್ರು ಹೇಳ್ತಾರ ಇಲ್ಲ ಒಬ್ಬನೇ 2 ಮಚ್ಚಿ ತಗೊಂಡು ಕೊಲೆ ಮಾಡಿದಾನ ಅಂತ ಹೇಳ್ತಾರ. ಅದಾದ ನಂತರ 4 ಮಂದಿನ ಅರೆಸ್ಟ್ ಮಾಡ್ತಾರ. ಅಂದ್ರೆ ಪೊಲೀಸರು ಏನ್ ಮಾಡಕ್ ಹೊಂಟಿದ್ರಂತ ಈ ಕೇಸನ್ನು ಸರ್? ಅವ್ರಿಗೆ ಪ್ರೆಷರ್ ಇಟ್ಟಿದೆ ಅಲ್ರಿ ಸರ್ಕಾರದ್ದು. ಒಟ್ಟೆ ಮುಸ್ಲಿಮರ ಅಪರಾಧಿ ಅಲ್ಲ ಅನ್ನೋಂಥದ್ದರೊಳಗನೆ ಅವರು ಸಹಜವಾಗಿ ಹೇಳ್ತಾರೆ. ಸಿದ್ದರಾಮಯ್ಯ ಸರ್ಕಾರದ ಕೆಲವೊಂದು ಮಂದಿ ಅದಾರಲ್ಲ, ಸತೀಶ್ ಜಾರಕಿಹೊಳಿ, ಸಂತೋಷ್ ಲಾಡತ್ ಒಬ್ಬ ಗ್ರೇಟ್ ವ್ಯಕ್ತಿ ಅದಾನ. ಅವ್ರು ಸ್ಟೇಟ್ಮೆಂಟ್ ಹೆಂಗಿರ್ತಾವ ಅಂದ್ರೆ ಅವರು ಅಹಿಂದ ಇಲ್ಲೇ ಇಲ್ಲ, ಬರೀ ಮುಸ್ಲಿಮ್, ಅದು ಅಲ್ಪಸಂಖ್ಯಾತರು ಇಲ್ಲ, ಪೂರ್ತಿ ಅಲ್ಪಸಂಖ್ಯಾತರು ಅಂತ ಬರೀ ಮುಸಲ್ಮಾನರು ಅದಾರೆ, ಅಲ್ಲಿ ಕ್ರಿಶ್ಚಿಯನ್ರು ಅದಾರೆ, ಜೈನರು ಅದಾರೆ, ಬೌದ್ಧರು ಅದಾರೆ, ಸಿಖ್ರು ಅದಾರೆ. ಅವರಷ್ಟೇ ಅವ್ರಿಗೆ ಬೇಕಾಗಿದ್ದು ಓಟು. ಇಡೀ ಉಳಿದ ಸಮಾಜದಲ್ಲಿ ಏನು ಬೇಕಾದಾದ್ರೂ ಸಹ ರಕ್ಷಣೆ ಸಿದ್ದರಾಮಯ್ಯ ಅವರಿಂದ ಸಿಗ್ತಾ ಇಲ್ಲ. ಇವತ್ತು ನೋಡ್ರಿ, ವಾಲ್ಮೀಕಿ ಹಗರಣ ಆದ್ಮ್ಯಾಗೂ ಸಹ ಇವತ್ತಿಷ್ಟು 100 ಕೋಟಿ ರೂಪಾಯಿ ಹಗರಣ ಆದ್ರೂ ಸಹ ಅದಕ್ಕೆ ಯಾವುದೇ ರೀತಿಯ ಸರಿಯಾದಂಥ ತನಿಖೆ ಆಗಿಲ್ಲ. ನಾವು ಕೋರ್ಟಿಗೆ ಹೋದ್ಮ್ಯಾಗ CBI ತನಿಖೆ ಆಯಿತು. ಅಂದ್ರೆ ಇವ್ರು ಒಟ್ಟೆ ಟಾರ್ಗೆಟ್ ಏನಿದೆ ಅಂದರೆ ಯಾರೂ ಹಿಂದೂ ಪರವಾಗಿ ಹಿಂದುಳಿದವರು ದಲಿತರು ಯಾರೂ ಮಾತಾಡಬಾರ್ದು. ಈ ರೀತಿ ಒಂದು ಕೆಟ್ಟ ಸಂಸ್ಕೃತಿ ಸಿದ್ದರಾಮಯ್ಯನವ್ರದ್ದಿದೆ. ಇದನ್ನು ನಾನು ಈಗಾಗಲೇ ಪೊಲೀಸ್ ಇಲಾಖೆದವ್ರಿಗೂ ಹೇಳಿದ್ದೀನಿ, ಇದ್ರ ಮೇಲೆ ಕಠಿಣವಾದ ಕ್ರಮ ತಗೋಬೇಕು. ಅವ ಎಲ್ಲದಾನ ಈಗಾಗಲೇ ಹಿಡಿದಿದ್ದಾರೆ. ಅದು ಒಂದೇ ಅಲ್ಲ, ಆಕೆ ಏನಿದ್ದಾಳಲ್ಲ, ಆಕೆ ಮೇನ್ ಟಾರ್ಗೆಟ್ ಆಕೆ ಅದಾಳೆ. ಆಕೆನೇ ಇವನಿಗೆ ಅಲ್ಲಿ ಕರೆದು 19 ಸಲ ಫೋನ್ ಮಾಡಿ, ಯಾಕಂದ್ರೆ ಒಂದು 8-9 ತಿಂಗಳಿಂದ ಅವರು ಇರೋದು ಪ್ರೇಮ ಪ್ರಯಾಸ ಮುಗಿದೋಗಿದೆ. ಅದರ ಆದಮೇಲೂ ಸಹ ಕೊಲೆ ಮಾಡ್ತಾರೆ. ಅಂದರೆ ಇವ್ರ ಉದ್ದೇಶ ಸರಿ ಇಲ್ಲ ಅನ್ನೋಂಥ